ಹರೋ ಹೃದಯವೇ, ಯಾರನ್ನು ತುಂಬ ಪ್ರೀತಿ ಮಾಡಬೇಡ. ನಿನ್ನ ಭಾವನೆಯನ್ನೇ ಅರ್ಥ ಮಾಡಿಕೊಳ್ಳದ ಅವರು ನಿನ್ನನ್ನು ಪ್ರೀತಿ ಹೇಗೆ ಮಾಡುತ್ತಾರೆ? ಅಹಂಕಾರದ ಒಂದು ಕೆಟ್ಟ ಗುಣ ಎಂದರೆ ಅದು ಯಾವತ್ತು ನಿಮಗೆ ನಿಮ್ಮ ತಪ್ಪಿನ ಅರಿವು ಮೂಡಿಸುವುದಿಲ್ಲ. ಕಾರಣ ಏನೇ ಇರಲಿ ಮೋಸವೇ ಆಗಿರುತ್ತೆ. ನಿಮಗೆ ಇಷ್ಟವಾಗದ ವರ್ತನೆಯನ್ನು ಬೇರೆಯವರೊಂದಿಗೆ ತೋರಬೇಡಿ. ಕೋಪ ಬಂದಾಗ ಜೋರಾಗಿ ಕಿರುಚಲು ಶಕ್ತಿ ಬೇಕಾಗಿಲ್ಲ, ಆದರೆ ಕೋಪ ಬಂದಾಗ ಮೌನವಾಗಿರಲು ತುಂಬಾ ಶಕ್ತಿ ಬೇಕಾಗುತ್ತೆ. ಮಾತು ಕಹಿಯಾಗಿದ್ದರೂ ಸತ್ಯವಾಗಿದೆ. ನೀವು ಹೋರಾಡಿ ನಿಮ್ಮೊಂದಿಗೆ ನಾವಿದ್ದೇವೆ ಎಂದು ಹೇಳುತ್ತಾರೆ. ನಿಜವಾಗಿ ಎಲ್ಲರೂ ನಮ್ಮೊಂದಿಗೆ ಇದ್ದಿದ್ದರೆ ನಾವು ಹೋರಾಡುವ ಅವಶ್ಯಕತೆಯೇ ಇರುತ್ತಿರಲಿಲ್ಲ. ದೇಶದ ರಾಜ, ಸಮಾಜದಲ್ಲಿ ಗುರು, ಕುಟುಂಬದಲ್ಲಿ ತಂದೆ, ಮನೆಯಲ್ಲಿ ಸ್ತ್ರೀ ಇವರೆಲ್ಲ ಸಾಧಾರಣ ವ್ಯಕ್ತಿಗಳಲ್ಲ. ಯಾಕಂದ್ರೆ ಉನ್ನತಿ ಮತ್ತು ಅವನತಿ ಇವರ ಕೈಯಲ್ಲೇ ಇರುತ್ತೆ. ಚಂದ್ರನಿಗಾಗಿ ಸೂರ್ಯನೇ ತಲೆಬಾಗುವಾಗ ಕೆಲವು ಸಂಬಂಧಗಳಿಗಾಗಿ ತಲೆಬಾಗಿದರೆ ಏನೂ ತಪ್ಪಿಲ್ಲ. ಎಲ್ಲಿ ನಿಮ್ಮ ತಪ್ಪಿಲ್ಲವೋ ಅಲ್ಲಿ ಯಾವತ್ತೂ ತಲೆಬಾಗಬೇಡಿ. ಈ ಒಂದು ಮಾತನ್ನು ಯಾವಾಗಲೂ ನಿಮ್ಮ ಜೀವನದಲ್ಲಿ ನಿಭಾಯಿಸಿಕೊಂಡು ಹೋಗಿ. ಒಬ್ಬ ವ್ಯಕ್ತಿಯನ್ನು ಕಳೆದುಕೊಂಡು ಮುಂದೆ ಏನೋ ಸಾಗುತ್ತೇವೆ, ಆದರೆ ಅವರ ಖಾಲಿ ಜಾಗವನ್ನು 1000 ಜನರಿಂದಲೂ ತುಂಬಲು ಸಾಧ್ಯವಿಲ್ಲ. ಇದ್ದು ಇಲ್ಲದಂತಿದ್ದರೆ ಇದ್ದರೆಷ್ಟು ಹೋದರೆಷ್ಟು. ಬರೀ ಹೆಸರಿಗೆ ಸಂಬಂಧವಿದ್ದರೆ ಅದಕ್ಕೆ ಅಳುತ್ತಾ ಕುಳಿತರೂ ಪ್ರಯೋಜನವಿಲ್ಲ. ಎಡವಿ ಬಿದ್ದಾಗ ನಿಮ್ಮ ಪಾಡಿಗೆ ನೀವೇ ಎದ್ದು ನಿಂತುಕೊಳ್ಳಿ. ಏಕೆಂದರೆ ಇಲ್ಲಿ ಜನ ಕೆಳಗೆ ಬಿದ್ದ ಹೆಣವನ್ನು ಎತ್ತುತ್ತಾರೆ ಹೊರತು ಬಿದ್ದ ವ್ಯಕ್ತಿಯನ್ನಲ್ಲ. ನಮ್ಮ ಜೀವನದಲ್ಲಿ ಜೊತೆಯಾಗಿದ್ದು ದ್ವೇಷ ಮಾಡುವುದು, ಮೋಸ ಮಾಡುವುದು, ಇನ್ನೊಬ್ಬರ ಮುಂದೆ ನಮ್ಮನ್ನು ಅಪಹಾಸ್ಯ ಮಾಡುವುದು, ಕೆಟ್ಟದಾಗಿ ಮಾತನಾಡುವುದು, ಇಂಥವರಿಂದ ಆದಷ್ಟು ದೂರವಿರುವುದು ಒಳ್ಳೆಯದು. ನಿಮ್ಮ ಮನಸ್ಸಿನ ಪುಸ್ತಕವನ್ನು ಎಂತಹ ವ್ಯಕ್ತಿಯ ಮುಂದೆ ತೆರೆದಿಡಿ ಎಂದರೆ ಅದನ್ನು ಓದಿದ ಮೇಲೆ ನಿಮ್ಮನ್ನು ಅರ್ಥ ಮಾಡಿಕೊಳ್ಳುವ ಭಾವನೆ ಬರಬೇಕು. ಯಾರು ನಮ್ಮವರೆಂದುಕೊಂಡಿರುತ್ತೇವೋ ಅವರ ನೆನಪೇ ಬರುತ್ತೆ. ಯಾರು ನಮ್ಮನ್ನು ತಮ್ಮವರೆಂದುಕೊಂಡಿದ್ದಾರೋ ಅವರಿಗೆ ನಮ್ಮ ನೆನಪು ಬರುತ್ತೆ. ಹೃದಯ ಮತ್ತು ಬುದ್ಧಿಯ ಯುದ್ಧದಲ್ಲಿ ಸುಖ ಸುಮ್ಮನೆ ನಿದ್ದೆ ಆಗುತ್ತೆ. ಹಣದಿಂದ ಜೀವನದಲ್ಲಿ ಒಳ್ಳೆಯ ಸುಖ ಸೌಲಭ್ಯವನ್ನು ಪಡೆದುಕೊಳ್ಳಬಹುದು, ಆದರೆ ಶಾಂತಿ ನೆಮ್ಮದಿ ಮಾತ್ರ ನಾವು ಮಾಡುವ ಒಳ್ಳೆಯ ಕಾರ್ಯದಿಂದಲೇ ಸಿಗುತ್ತೆ. ನೀವು ಯಾರಿಗಾದರೂ ನಿಮ್ಮ ಅಸ್ತಿತ್ವವನ್ನೇ ಪಣಕ್ಕಿಡಿ. ಆದರೂ ಕೂಡ ಎಲ್ಲಿಯವರೆಗೆ ನಿಮ್ಮಿಂದ ಕೆಲಸವಿದೆಯೋ ಅಲ್ಲಿಯವರೆಗೆ ಅಷ್ಟೇ ನಿಮ್ಮವರಂತೆ ನಾಟಕ ಮಾಡುತ್ತಾರೆ. ಯಾವಾಗ ನೀವು ಕೆಲಸಕ್ಕೆ ಬಾರದವರಾಗಿ ಅಥವಾ ಏನಾದರೂ ಒಂದು ತಪ್ಪು ಮಾಡಿ ನೋಡಿ, ಅವತ್ತಿನಿಂದ ನೀವು ಮಾಡಿರುವ ಎಲ್ಲ ಒಳ್ಳೆಯ ಕೆಲಸವನ್ನು ಮರೆತು ನಿಮಗೆ ನಿಮ್ಮ ಸ್ಥಾನ ಎಲ್ಲಿ ಎನ್ನುವುದಷ್ಟು ತೋರಿಸಿಕೊಟ್ಟು ಬಿಡುತ್ತಾರೆ. ಜೀವನವು ಎಲ್ಲರ ಹತ್ರ ಇದೆ, ಆದರೆ ಇಲ್ಲಿ ಯಾರು ಜೀವಂತವಾಗಿಲ್ಲ. ಆಡಿದ ಮಾತು, ಕಳೆದು ಹೋದ ಸಮಯ, ಒಡೆದು ಹೋದ ವಿಶ್ವಾಸಗಳು ಇವುಗಳು ಮತ್ತೆ ಪುನಃ ಬರಲು ಸಾಧ್ಯವಿಲ್ಲ. ಯಾರು ಕತ್ತಲೆಯನ್ನು ದಾಟಿ ಬರುತ್ತಾರೋ ಅವರಿಗಷ್ಟೇ ಗೊತ್ತು ಯಾವಾಗ ಏನು ಕಾಣಿಸುವುದಿಲ್ಲವೋ ಆಗ ಏನೇನು ಕಾಣಿಸುತ್ತೆ ಎಂದು. ಜನ ಯಾವಾಗ ಗೌರವ ಕೊಡುತ್ತಾರೆ ಎಂದರೆ ನೀವು ಅವರ ಹಾಗೆ ನಿರ್ಲಕ್ಷ್ಯ ಮಾಡುವುದನ್ನು ಕಲಿತಾಗ. ದುಃಖ ಬರುವ ಮುಂಚೆ ದುಃಖಿತನಾಗುವ ವ್ಯಕ್ತಿ ಅವಶ್ಯಕತೆಗಿಂತ ಹೆಚ್ಚು ದುಃಖಿತನಾಗಿರುತ್ತಾನೆ. ಅರ್ಥ ಮಾಡಿಕೊಳ್ಳುವವರು ಎಲ್ಲಿ ಸಿಗುತ್ತಾರೆ? ಯಾರೇ ಸಿಕ್ಕರೂ ಬರೀ ಅರ್ಥ ಮಾಡಿಸಿಯೇ ಹೋಗುತ್ತಾರೆ. ಕೋಪ ಕೆಟ್ಟದ್ದು ನಿಜ, ಆದರೆ ಎಲ್ಲಿ ಅವಶ್ಯಕತೆ ಇದೆಯೋ ಅಲ್ಲಿ ತೋರಿಸಲೇಬೇಕು. ಇಲ್ಲ ಅಂದ್ರೆ ತಪ್ಪು ಮಾಡುವವರಿಗೂ ನಾನು ತಪ್ಪು ಮಾಡುತ್ತೇನೆ ಎಂಬುದು ಅರಿವಿಗೆ ಬರುವುದಿಲ್ಲ ಮತ್ತು ಅದೇ ರೀತಿ ನಿಮ್ಮೊಂದಿಗೂ ವ್ಯವಹರಿಸುತ್ತಾರೆ. ಜೀವನದಲ್ಲಿ ತುಂಬಾ ತಪ್ಪುಗಳಾಗಿವೆ, ಆದರೆ ಜೀವನದಲ್ಲಿ ಜನರನ್ನು ಗುರುತಿಸುವಲ್ಲಿ ಆದ ತಪ್ಪಿನಿಂದ ತುಂಬಾ ನಷ್ಟವಾಗಿದೆ. ತೋರಿಕೆ ಮತ್ತು ಸುಳ್ಳು ಹೇಳಿ ವ್ಯವಹಾರ ಮಾಡುವುದಕ್ಕಿಂತ ಸತ್ಯ ಹೇಳಿ ಶತ್ರುಗಳನ್ನು ಹೆಚ್ಚು ಮಾಡಿಕೊಳ್ಳಿ. ಇದರಿಂದ ನಿಮಗೆ ವಿಶ್ವಾಸಘಾತವನ್ನು ಆಗೋದಿಲ್ಲ. ಈ ಜಗತ್ತಿನಲ್ಲಿ ಮೊದಲು ನಿಮಗೆ ಮೋಸ ಮಾಡಲಾಗುತ್ತೆ, ಆಮೇಲೆ ನಿಮ್ಮ ದೌರ್ಬಲ್ಯವನ್ನು ಎಣಿಸಲಾಗುತ್ತೆ. ಸೃಷ್ಟಿಕರ್ತನು ನಮ್ಮನ್ನು ಮಾಡುವಾಗ ಸ್ವಲ್ಪ ಯೋಚನೆ ಮಾಡಿ ಮಾಡಬೇಕಿತ್ತು. ಮನುಷ್ಯನನ್ನು ಕಮ್ಮಿ ಮಾಡಿ ಮನುಷ್ಯತ್ವವನ್ನು ಜಾಸ್ತಿ ಮಾಡಬೇಕಾಗಿತ್ತು. ಬಣ್ಣ ಬಿಡುವ ಬಟ್ಟೆ ಮತ್ತು ಬಣ್ಣ ಬದಲಾಯಿಸುವ ಜನ ಎಷ್ಟೇ ಬ್ರ್ಯಾಂಡೆಡ್ ಇದ್ದರೂ ಹೃದಯದಿಂದ ಇಳಿಯುತ್ತಾರೆ.
ಸಮಸ್ಯೆ ನಮ್ಮವರಿಂದ ಆದರೆ ಅದಕ್ಕೆ ಸಮಾಧಾನ ಹುಡುಕಬೇಕೇ ಹೊರತು ನ್ಯಾಯವಲ್ಲ. ನ್ಯಾಯದಲ್ಲಿ ಒಬ್ಬರು ಖುಷಿ ಪಟ್ಟರೆ ಮತ್ತೊಬ್ಬರು ಮುನಿಸಿಕೊಳ್ಳುತ್ತಾರೆ ಮತ್ತು ಸಮಾಧಾನದಲ್ಲಿ ಇಬ್ಬರು ಖುಷಿಯಾಗಿರುತ್ತಾರೆ. ಯಾರ ಹೃದಯವನ್ನು ನೋಯಿಸಬೇಡಿ, ಏಕೆಂದರೆ ಅವರು ತಾಳ್ಮೆಯಿಂದ ಎಲ್ಲವನ್ನು ಆ ದೇವರಿಗೆ ಬಿಟ್ಟು ಬಿಟ್ಟರೆ ನಿಮಗೆ ಅದು ವಿಪತ್ತಿನ ರೂಪದಲ್ಲಿ ಬಂದು ಹೊರಗುತ್ತದೆ. ಬಿಟ್ಟು ಹೋದವರ ಸಲುವಾಗಿ ಅಳುತ್ತಾ ಕೂರುವುದಕ್ಕಿಂತ ಅವರ ಮೇಲೆ ನಿಮ್ಮ ಸೇಡು ಹೇಗಿರಬೇಕು ಎಂದರೆ ನಿಮ್ಮನ್ನು ನೀವು ಪ್ರೀತಿಸುವುದು. ನಿಮ್ಮನ್ನು ಗುಣಪಡಿಸಿಕೊಳ್ಳಿ, ನಿಮ್ಮನ್ನು ಕ್ಷಮಿಸಿ, ನಿಮ್ಮನ್ನು ಸುಧಾರಿಸಿ ಹೋಗಲು ಬಿಡಿ ಮತ್ತು ನೀವು ಮುಂದೆ ಸಾಗಿ ನಿಮ್ಮ ಭಾವನಾತ್ಮಕ ಮತ್ತು ಆಧ್ಯಾತ್ಮಿಕ ಬುದ್ಧಿವಂತಿಕೆಯನ್ನು ಹೆಚ್ಚಿಸಿ. ನಿಮ್ಮ ಸುತ್ತ ಆರೋಗ್ಯಕರ ಬೇಲಿ ಹಾಕಿ ಮತ್ತು ನಿಮ್ಮ ಸಹನೆಯನ್ನು ಸುಧಾರಿಸಿ. ಇದರಿಂದ ನಿಮ್ಮನ್ನು ನೋಯಿಸುವವರು ಇನ್ನು ಮುಂದೆ ನಿಮ್ಮೊಂದಿಗೆ ಅನುಕರಿಸುವುದಿಲ್ಲ. ನಿಮ್ಮ ಬೆಲೆಯನ್ನು ತಿಳಿದುಕೊಳ್ಳುವುದು ನಿಮ್ಮ ಯಶಸ್ಸಿನ ಮೊದಲ ರೆಸಿಪಿ. ನಿಮ್ಮ ಬಗ್ಗೆ ಅಷ್ಟೇ ಯೋಚನೆ ಮಾಡಿ, ಬಾಕಿ ಎಲ್ಲವನ್ನು ಇಗ್ನೋರ್ ಮಾಡಿ. ಆಗ ನೋಡಿ ಎಲ್ಲರೂ ನಿಮ್ಮ ಬಗ್ಗೆ ಯೋಚಿಸಲು ಪ್ರಾರಂಭಿಸುತ್ತಾರೆ. ಯಾವಾಗ ನೀವು ಒಡೆದು ಹೋಗಿರುವ ಹಾಗೆ ಅನ್ನಿಸುತ್ತಿದ್ದರೆ ಹೆದರಬೇಡಿ. ಆ ದೇವರು ನಿಮ್ಮನ್ನು ಯಾವುದೇ ಒಳ್ಳೆಯ ಕೆಲಸಕ್ಕೆ ಬಳಸಿಕೊಳ್ಳುತ್ತಿದ್ದಾನೆ ಎಂದು ತಿಳಿದುಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಜೈ ಶ್ರೀ ಕೃಷ್ಣ.